ಸೊ ಇದು ಬಂದ್ಬಿಟ್ಟು ನಿಮಗೆ ರಿಮೋಟ್ ಕಂಟ್ರೋಲ್ ಸಾಕೆಟ್ ಅಂತ ಅಂದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ವೀಡಿಯೋ ಮಾಡಾಕ್ತಿದ್ದೀನಿ. ಇದೇನಂತಂದರೆ ಕೆಲವು ಕಡೆ ನಿಮಗೆ ಪದೇ ಪದೇ ಎದ್ದೋಗ್ಬಿಟ್ಟು ಒಂದು ಸ್ವಿಚ್ನ ನಮಗೆ ಆನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಜಾಗದಲ್ಲಿ ಸೊ ಇದು ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥದ್ದು. ಅಂದರೆ ಇವಾಗ ಒಂದು ಟಿ ವಿ ಆಗಿರ್ಬೋದು ಅಥವಾ ಒಂದು ಎ ಸಿ ಸ್ವಿಚ್ ಆಗಿರ್ಬೋದು, ನಿಮಗೆ ಸಿಗದೇ ಇರತಕ್ಕಂತಹ ಜಾಗದಲ್ಲಿ ಏನಿರುತ್ತಲ್ಲ, ಪದೇ ಪದೇ ಎದ್ದೋಗ್ಬಿಟ್ಟು ನಿಮಗೆ ಹಾಕೋಕ್ಕಾಗೋದಿಲ್ಲ. ಸೊ ಅಂಥದ್ದನ್ನು ರಿಮೋಟ್ ಕಂಟ್ರೋಲಲ್ಲಿ ನಾವು ಆ ಒಂದು ಯಾವುದಾದ್ರೂ ಒಂದು ಪ್ಲಗ್-ಇನ್ ಮಾಡಿಬಿಟ್ಟು ಅದನ್ನು ರಿಮೋಟಿಂದನೇ ನಾವು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಸೊ ಇದು ಬಂದ್ಬಿಟ್ಟು ನಿಮಗೆ ಅಮೆಝಾನಲ್ಲಿ ಒಂದು 863 ರುಪೀಸು ಇದೆ. ಅದರದ್ದು ಲಿಂಕ್ ಕೂಡ ನಾನು ನಿಮಗೆ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಬೇಕಂದರೆ ಯೂಸ್ಫುಲ್ ಇದೆ, ತುಂಬ ಚೆನ್ನಾಗಿದೆ ಗ್ಯಾಡ್ಜೆಟು, ತುಂಬ ಹೊಸ್ದಾಗಿದೆ. ತೊಗೊಳೋದಾದರೆ ತೊಗೋಬೋದು. ಬೇರೆ ಬೇರೆ ವೆಬ್ಸೈಟಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ಟಿ ವಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಇದರಲ್ಲಿ 2 ಐಟಮ್ ಬರುತ್ತೆ. ಒಂದು ಸಾಕೆಟು, ಇನ್ನೊಂದು ಬಂದ್ಬಿಟ್ಟು ನಿಮಗೆ ಈ ಒಂದು ರಿಮೋಟ್ ಬರುತ್ತೆ. ಇದರಲ್ಲಿ ಆನ್ ಆ್ಯಂಡ್ ಆಫ್ 2 ಆಪ್ಷನ್ ಇರುತ್ತೆ. ಸೊ ಅದ್ರ ಜೊತೆಗೆ ಒಂದು ಆ್ಯಂಟೆನಾ ಇರುತ್ತೆ ಉದ್ದಂದು. ಸೊ ಇದ್ರದ್ದು ನಿಮಗೆ ಕಂಪ್ಲೀಟ್ ಇವಾಗ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಮೊದಲನೇದಾಗಿ ಸ್ಯಾಕೆಟ್ನ ತೊಗೊಂಬಿಟ್ಟು ನೀವು ಆಲ್ರೆಡಿ ಇರ್ತಕ್ಕಂಥ ಸ್ಯಾಕೆಟ್ಗೆ ಈ ಥರ ನೀವು ಪ್ಲೇಸ್ ಮಾಡಬೇಕು. ನೆಕ್ಸ್ಟು ಟಿ ವಿದು ನಿಮ್ಮದೇನು ಪ್ಲಗ್ ಇರುತ್ತಲ್ಲ, ಆ ಒಂದು ಪ್ಲಗ್ನ ವೈರ್ ಪ್ಲಗ್ ತಂದುಬಿಟ್ಟು ಒಂದು ಸ್ಯಾಕೆಟ್ಗೆ ಈ ಥರ ಅಡಾಪ್ಟ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ ಈ ಒಂದು ಸ್ಯಾಕೆಟಿಗೆ ಇರ್ತಕ್ಕಂಥ ಕರೆಂಟು ಆನ್ ಇದೆ. ಸೊ ಇವಾಗ ನೋಡಿ ರಿಮೋಟಿಂದ ನಾನು ಆನ್ ಮಾಡಿದೆ. ಸೊ ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಆನ್ ಆಯಿತು. ಇವಾಗ ಆಫ್ ಮಾಡ್ತಾಯಿದ್ದೀನಿ. ಸೊ ಆನ್ ಆಫ್. ಸೊ ನೀವು ಇವಾಗ ದೂರದಿಂದ ಕೂಡ ಇದನ್ನು ಆನ್ ಮಾಡ್ಕೋಬೋದು. ಸೊ ಈ ರೀತಿ ಇದು ವರ್ಕ್ ಆಗ್ತಕ್ಕಂಥದ್ದು. ಆನ್ ಆಫ್. ತುಂಬ ಚೆನ್ನಾಗಿದೆ ಗ್ಯಾಡ್ಜೆಟ್ಟು. ಓಕೆ, ಥ್ಯಾಂಕ್ ಯು.